ಸೊ ನಮ್ಮ ಕಾಂತಮ್ಮ ಅವರು ಅಂದರೆ ನಮ್ಮ ಮಂಜಿ ಸೆಟ್ಟಿಗೆ ಬಂದಿದ ತಕ್ಷಣ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ ವಿಶ್ ಮಾಡಿ ಗುಡ್ ಮಾರ್ನಿಂಗ್ ಚಿನ್ನಿ, ಗುಡ್ ಮಾರ್ನಿಂಗ್ ಮಗ, ಗುಡ್ ಮಾರ್ನಿಂಗ್ ಮಗಳು ಎಲ್ರಿಗೂ ಹೇಳಿ ದಟ್ ಈಸ್ ಹೌ ಇವರು ಸೆಟ್ಟಿಗೆ ಎಂಟ್ರಿ ಆಗೋದು ಕೂಡ. ಅವ್ರ ಎನರ್ಜಿ ಕೂಡ ಅದೇ ಥರ ಇರುತ್ತೆ. ಎಂಟ್ರಿ ಆದ ತಕ್ಷಣ ತಿಂಡಿ ಕೊಡ್ತಾರೆ, ಹಾಂ, ಲಂಚ್ ಆದ ತಕ್ಷಣ ಬ್ರೇಕ್ ಕೊಟ್ಟ ತಕ್ಷಣ ಊಟ ಕೊಡ್ತಾರೆ. ಇನ್ನೇನ್ ಬೇಕು ಇದಕ್ಕಿಂತ? ಇನ್ನೇನ್ ಬೇಕು? ಯಾರು ಕೊಡ್ತಾರೆ ಈ ತರ? ಅಪ್ಪಾಜಿ ಕೊಡ್ತಾರೆ, ನಮ್ಮ ಅಪ್ಪಾಜಿ ಕೊಡ್ತಾರೆ. ಆದ್ಮೇಲೆ 5 ಮೊಟ್ಟೆ ಬಿಡಿಸ್ತಾ ಇರ್ತಾರೆ. ಮಧ್ಯಾಹ್ನ ಊಟಕ್ಕೆ 3 ಮೊಟ್ಟೆ ತಿಂತಾರೆ. ಅದು ಸಂಜೆ 2 ಇಟ್ಕೊಂಡಿರ್ತಾರೆ ಸ್ಟ್ಯಾಂಡ್ ಬೈ. ಸೊ ಎಸ್, ಇದು ನಮ್ಮ ಮಂಜಿ. ಆ್ಯಂಡ್ ಪಾಸಿಟಿವಿಟಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು, ಹರಡೋದು. ಅದು ಅದು ಇದು ನಾನಿವಾಗ ಕೇಳ್ತೀನಿ, ನನಗೆ 2 ನಿಮಿಷ ಬೈಕ್ ನನ್ನ ಕೈಲಿ ಬೇಕು. ನಮ್ಮ ಕೈಮಾ ಅವಳು ನನಗೆ ಮಂಜಿ ಅಂತಾಳೆ, ನಾನು ಕೈಮಾ ಅಂತ ಕರಿತೀನಿ. ಅಂದರೆ ಕೈಮಾ ಉಂಡೆ ಮುದ್ದಾಗಿರುತ್ತೆ ಅದು, ಕೈಮಾ ಥರ. ಸೊ ಅದೇನೋ ಗೊತ್ತಿಲ್ಲ, ಬರ್ತಿದ್ದಂಗೆ ಕೈಮಾ ಅಂತ ಕರೆಯೋಕ್ಕೆ ಶುರು ಮಾಡಿದೆ, ಕೈಮಾನೇ ಆಗೋಯ್ತದು. ಸೊ ಅಡರುವುದು ಏನದು? ನಾನು ಬರ್ತಿದ್ದಂಗೆ ಏನು ಅಡರುತ್ತೆ? ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ಅದೇ ಸ್ಪ್ರೆಡ್ ಅನ್ನೋಕ್ಕೇನು ಕನ್ನಡದಲ್ಲಿ? ಹರಡುತ್ತೆ. ಅಡರುವುದು. ನಾನು ಇವಾಗ ಆಂಕರ್ ಇವತ್ತು. ಎಸ್. ಸೊ ಮಂಜಿ ಹತ್ರ ಮಾತಾಡಿದ್ದಾಯ್ತು. ಲೆಟ್ಸ್ ಗೋ ಟು ನೆಕ್ಸ್ಟ್ ಪರ್ಸನ್. ಮಂಜಿ ಆದ್ಮೇಲೆ ಮಂಜಿ ಜೊತೆ ಯಾವಾಗ್ಲೂ ಇರೋರು ಯಾರು ಅಂದ್ರೆ ಅವ್ರ ಮಗ. ಇಲ್ಲಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಅವಾಗಿಂದ ಸುಮ್ಮನೆ ಅಮ್ಮನ ಪಕ್ಕ ಕೂತ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೆಂಡತಿ ಪಕ್ಕನೂ ಕೂತ್ಕೊಂಡೆ ಇಲ್ಲಿ ಬಂದು ಒಬ್ಬರೇ ಕೂತಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಪರವಾಗಿಲ್ಲ. ಶ್ರಾವಣಿಗೆ ಅಣ್ಣ. ಸೊ ನಮ್ಮ ಸುಂತ್ರ ಅವರೇ ಹೇಳಿ, ಫಸ್ಟ್ ಆಫ್ ಆಲ್ ವೀಕ್ಷಕರಿಗೆ ಏನು ಹೇಳ್ತೀರಾ? ಆ್ಯಂಡ್ ಜೊತೆಗೆ ಯುಗಾದಿ ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ನಿಮಗೇನು ನೆನಪಾಗುತ್ತೆ ಯುಗಾದಿ ಅಂದರೆ? ವೀಕ್ಷಕರಿಗೆ ಹೇಳಬೇಕು ಅಂತಂದರೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಈ ವರ್ಷದಿಂದ ಈ ಸಂವತ್ಸರ ಕಳೆದು ಹೊಸ ಸಂವತ್ಸರ ಬರ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಓಕೆ, ನೆಕ್ಸ್ಟ್. ಯುಗಾದಿ ಹಬ್ಬ ಅಂದರೆ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ? ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್? ಯುಗಾದಿ ಹಬ್ಬ ಅಂತಂದರೆ ಈಗೆಲ್ಲ ನಮಗೆ ಜವಾಬ್ದಾರಿಗಳು ಜಾಸ್ತಿ ಆಗಿರೋದ್ರಿಂದ ಬೇವು ಬೆಲ್ಲ ಎರಡನ್ನೂ ಸಮನಾಗಿ ಹಂಚ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಬಟ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ ನಮ್ಗೆ ಯಾವಾಗಲೂ ನೆನಪಾಗೋದು. ಅವಾಗೆಲ್ಲ ಬರೀ ಬೆಲ್ಲ ತಿಂದ್ಕೊಂಡು ಓಡೋಗ್ತಾ ಇದ್ವಿ ನಾವು ಅಪ್ಪ ಅಮ್ಮ ಕೊಟ್ಟರೆ. ಇವಾಗ ಅನಿಸುತ್ತೆ ಎಷ್ಟೋ ಸತಿ, ಇಲ್ಲ ಆವಾಗ ಚೈಲ್ಡ್ಹುಡ್ಡಲ್ಲಿ ನಾವು ಬರೀ ಕಹಿನೇ ಒಂದಷ್ಟು ತಿಂದರೆ ಈಗ ಬಹುಶಃ ಒಂದಷ್ಟು ಸಿಹಿಗಳು ಸಿಗ್ತಾ ಇತ್ತೇನೋ ಅಂತ. ಅಂದರೆ ಕಹಿ ಅಂತಂದರೆ ಬೇವನ್ನು ತಿನ್ನೋದಷ್ಟೇ ಕಹಿ ಅಲ್ಲ, ಬದುಕಿನ ಒಂದಷ್ಟು ಘಟನೆಗಳು, ಒಂದಷ್ಟು ಘಟ್ಟಗಳಿರುತ್ತೆ, ಅದು ಕಹಿ ಘಟ್ಟಗಳಿರುತ್ತೆ. ಅದನ್ನು ನಾವು ಸರಿಯಾಗಿ ಒಂದು ಹಂತದಲ್ಲಿ ನಿಭಾಯಿಸಿ ಮುಂದುವರೆದಿದ್ದರೆ ಇವತ್ತಿಗೆ ಅದು ಒಂದಷ್ಟು ಸಿಹಿ ಘಟನೆಗಳಾಗ್ತಿತ್ತು, ಘಟ್ಟವನ್ನು ತಲುಪ್ತಾ ಇದ್ವಿ ಅಂತ ಅನಿಸುತ್ತೆ. ಆ ಥರದ್ದು ಎಷ್ಟೋ ಘಟ್ಟಗಳು ನಿಮ್ಮ ಬದುಕಿನಲ್ಲೂ ಇರುತ್ತೆ, ಅಥವಾ ಇನ್ನು ಮುಂದಕ್ಕೆ ಬರ್ಬೋದು, ಅಥವಾ ಈಗಾಗಲೇ ಬಂದಿರ್ಬೋದು. ಅದನ್ನೆಲ್ಲ ದಾಟಿ ಮುಂದಕ್ಕೆ ಹೋಗಿ ನಿಮಗೆ ಸದಾ ಬೇವು ಬಿಟ್ಟು ಸಿಹಿ ಸಿಗುತ್ತೆ ಅಂತ ಹೇಳ್ತೀನಿ. ಕಹಿ ಸಿಹಿ ಹೇಳ್ತಿರೋದ್ರಿಂದ ನಾನು ಒಂದು ಮಾತು ಹೇಳ್ತೀನಿ. ಎಲ್ಲರ ಲೈಫಲ್ಲೂ ಕೂಡ ಇಲ್ಲಿ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ನೋಡ್ತಿರೋರು ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಸಿಹಿನೂ ಇರ್ಬೋದು, ಕಹಿನೂ ಇರ್ಬೋದು. ಸಮ್ಟೈಮ್ಸ್ ಸಿಹಿ ಜಾಸ್ತಿ ಇದೆ ಅಂತ ಅನಿಸ್ಬೋದು, ಸಮ್ಟೈಮ್ಸ್ ಕಹಿ ಜಾಸ್ತಿ ಇದೆ ಅಂತ ಅನ್ನಿಸ್ಬೋದು. ಬಟ್ ನಿಮ್ಮ ಪಾಲಿಗೆ ಕಹಿ ಎಷ್ಟು ಬರುತ್ತೋ ಅದಕ್ಕಿಂತ ಜಾಸ್ತಿ ಸಿಹಿ ಬಂದೇ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಆ್ಯಂಡ್ ಡೋಂಟ್ ಗಿವ್ ಅಪ್. ಸೊ ನಾವು ಇವಾಗ ನಮ್ಮ ಧನಲಕ್ಷ್ಮಿ ಅವ್ರ ಹತ್ರ ಮಾತಾಡ್ಸೋಣ. ಸೊ ಇವರು ಇವಾಗಷ್ಟೇ ನಮ್ಮ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, ಸೊ ನಾವಿವಾಗ ನಮ್ಮ ಧನಲಕ್ಷ್ಮಿ ಅವ್ರನ್ನ ಮಾತಾಡ್ಸೋಣ. ಸೊ ಇವ್ರು ಈಗಷ್ಟೇ ನಮ್ಮ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ನಮ್ಮ ಸೆಟ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಯಾವ ಥರ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಅದ್ರ ಬಗ್ಗೆ ಹೇಳಿ. ಆ್ಯಕ್ಚುಲಿ ನನಗಿದು ಹೊಸ ಸೆಟ್ಟು. ನೀವೆಲ್ಲ 1 ವರ್ಷದಿಂದ ಸೆಟ್ ಆಗಿದ್ದೀರಾ. ನಂಗೆ 2ನೇ ವರ್ಷ ಅಂದರೆ 1 ವರ್ಷದಿಂದ ಒಂದು ವರ್ಷದಿಂದ ಆಲ್ರೆಡಿ ಸೆಟ್ ಆಗಿದ್ದೀರಾ. ಸೊ ಹೆಂಗೆ ಸೆಟ್ ಆಗೋದಪ್ಪ ಅಂತ ಫಸ್ಟ್ ಡೇ ಸ್ವಲ್ಪ ಭಯ ಇತ್ತು. ಬಟ್ ಫಸ್ಟ್ ಡೇ ಇಮ್ಮಿಡಿಯೇಟ್ ಸೆಕೆಂಡ್ ಡೇ ನನಗೆ ನಾನು ತುಂಬ ವರ್ಷದಿಂದ ನಿಮ್ಮ ಜೊತೆ ಡೇ 1ಇಂದ ಕೆಲಸ ಮಾಡಿದ್ದೀನಿ ಅನ್ನೋ ಫೀಲ್ ಇತ್ತು.
ಸೊ ಈ ವರ್ಷ ಸ್ಪೆಷಲ್ ಯುಗಾದಿ ಯಾಕಂದರೆ ನನ್ನ ಪುಟಾಣಿ ಫ್ಯಾಮ್ಲಿ, ನಾನು ನನ್ನ ಗಂಡ ನನ್ನ ಮಗ ಅಷ್ಟೇ. ಈ ವರ್ಷ ಯಾಕೆ ಯುಗಾದಿ ಸ್ಪೆಷಲ್ ಅಂದರೆ ಝೀ ಕುಟುಂಬದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಫ್ಯಾಮಿಲಿ ಜೊತೆ ತುಂಬ ಕುಟುಂಬದ ಜೊತೆ ಯುಗಾದಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಸೊ ನನಗೆ ಈ ಯುಗಾದಿ ಸ್ಪೆಷಲ್. ಸೊ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ನನ್ನ ಅಕ್ಸೆಪ್ಟ್ ಮಾಡಿದ್ದೀರಾ. ಸೊ ನನ್ನ ಆಡಿಯನ್ಸು ಹಳೇದನಿಗೆ ಎಷ್ಟು ಪ್ರೀತಿ ಕೊಡ್ತಿದ್ರು ಹಾಗೆ ಈ ಧನಲಕ್ಷ್ಮಿಗೂ ಅಷ್ಟೇ ಪ್ರೀತಿ ಕೊಟ್ಟು ಅಕ್ಸೆಪ್ಟ್ ಮಾಡಿದ್ರೆ ನನ್ನ ಯುಗಾದಿ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಖಂಡಿತ ನಿಮ್ಮ ಯುಗಾದಿ ಸ್ಪೆಷಲ್ ಆಗುತ್ತೆ. ನಮ್ಮ ವೀಕ್ಷಕರು ಡೆಫಿನೆಟ್ಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಯುಗಾದಿ ನಿಮ್ಮ ಚೈಲ್ಡ್ಹುಡಲ್ಲಿ ನೀವು ಯಾವ ಥರ ಯುಗಾದಿ ಸೆಲೆಬ್ರೇಟ್ ಮಾಡ್ತೀವಿ? ರಜಕ್ಕೆಲ್ಲ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ, ಅಜ್ಜಿ ಊರಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಅಲ್ಲೂ ತುಂಬ ದೊಡ್ಡ ಕುಟುಂಬ. ಇವತ್ತು ಇದನ್ನೆಲ್ಲ ನೋಡಿದ್ರೆ ನಂಗೆ ನನ್ನ ಹಳೇ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ. ಈಗೆಲ್ಲ ಇಲ್ಲಿ ಸೆಟ್ಲ್ ಆಗಿರೋದ್ರಿಂದ ನಾನು, ನನ್ನ ಗಂಡ, ನನ್ನ ಮಗ. ಬಟ್ ನನ್ನ ಮಗ ಯಾವುದೂ ಈ ಕಲ್ಚರ್ ಮರಿಬಾರ್ದು ಅಂತೇಳಿ ಪ್ರತಿಯೊಂದು ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನನ್ನ ಮಗನಿಗೆ ಬೇವಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದಂದ್ರೆ ಕಾಯ್ತಿರ್ತಾನೆ ಖುಷಿ ಅವನಿಗೆ. ಸೊ ಮನೇಲಂದರೆ ಎಲ್ಲ ಕೆಲಸ ನಾವೇ ಮಾಡಬೇಕು, ಅದು ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ. ಶೂಟಿಂಗ್ ಸೆಟ್ಟಲ್ಲಿ ಅಂದರೆ ಎಲ್ಲರೂ ರೆಡಿ ಮಾಡಿಟ್ಟಿರ್ತಾರೆ, ಸೀದಾ ಹೋಗ್ಬಿಟ್ಟು ಶಾರ್ಟಿಗೆ ರೆಡಿ ಆಗಿರ್ತೀವಿ. ಸೊ ಹಂಗಾಗಿ ಎರಡು ಒಂಥರ ಡಿಫ್ರೆಂಟ್ ಖುಷಿ ಆಗುತ್ತೆ ಸೆಲೆಬ್ರೇಟ್ ಮಾಡೋಕ್ಕೆ. ನೈಸ್. ಸೊ ಈಗ ನಾವು ನಮ್ಮ ಸುಬ್ಬು ಹತ್ರ ಮಾತಾಡ್ಸೋಣ. ಸುಬ್ಬುನ ಮಾತಾಡ್ಸೋಣ. ಸೊ ಸುಬ್ಬು ಅವರೇ ಹೇಳಿ, ನಿಮ್ಮ ಮನೆಯಲ್ಲಿ ಯಾವ ಥರ ಯುಗಾದಿನ ಆಚರಿಸ್ತಾರೆ, ಯಾವ ಥರ ಹಬ್ಬ ಮಾಡ್ತಾರೆ? ನಿಮಗೆ ಯುಗಾದಿ ಅಂದರೆ ಏನು ನೆನಪಾಗುತ್ತೆ, ಏನು ಇಷ್ಟ ಆಗುತ್ತೆ? ಯುಗಾದಿ ಅಂದರೆ ಇವಾಗ ಮಂಜು ಹೇಳ್ದಂಗೆ ಸೇಮ್ ಆ್ಯಕ್ಚುಲಿ ಚಡ್ಡಿ ಹಾಕ್ಬಿಟ್ಟು ಮೈಗೆಲ್ಲ ಎಣ್ಣೆ ಹಚ್ಬಿಟ್ಟು ತಲೆಗೆಲ್ಲ ಎಣ್ಣೆ ಮೆತ್ಬಿಟ್ಟು ಬಾಗ್ಲಲ್ಲಿ ಬಿಡೋರು, ಆರಾಮಾಗಿ ಬಿಸಿಲಲ್ಲಿ ಎಲ್ಲ ಇಳೀಲಿ ತಲೆಗೆ ಅಂತ. ಆಮೇಲೆ ನಮ್ಮಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸಗಳು ಮಾಡಿ ಎಲ್ಲ ರೆಡಿ ಮಾಡಿ, ದೇವ್ರಿಗೆ ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ರೆಡಿ ಮಾಡಿ, ಇದೆಲ್ಲ ಮಾಡಿ ಸ್ನಾನ ಮಾಡಿಸ್ಬಿಟ್ಟು ಬಂದು ಪೂಜೆ ಮಾಡಿದ್ಮೇಲೆ ಒಂದು ಒಳ್ಳೆ ಊಟ ಆಗುತ್ತೆ ನಮ್ಮ ಮನೇಲಿ. ಸಕ್ಕತ್ತಾಗಿರುತ್ತೆ. ಅದೇ ನಂಗೆ ನೆನಪಾಗೋದು. ಯುಗಾದಿ ಅಂದರೆ ಸೂಪರಾಗಿರುತ್ತೆ ಊಟ ನಮ್ಮ ಮನೇಲಿ. ಸೊ ಎಲ್ಲರೂ ಬನ್ನಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯುಗಾದಿ ಏನಿಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಊಟ ನಮ್ಮ ಮನೇಲಿ ಯುಗಾದಿ ಹಬ್ಬದ ದಿನ. ಸೊ ಫಸ್ಟ್ ಯುಗಾದಿ ಅಂದರೆ ಅದೇ ನೆನಪಾಗೋದು. ಇದೆಲ್ಲ ಬಿಟ್ಟರೆ ಈ ಹಬ್ಬ ಪ್ರಕೃತಿಗೆ ಸೀಮಿತವಾಗಿರೋದು. ಸೊ ಆದಷ್ಟು ಪ್ರಕೃತಿ ಜೊತೆ ಹೊಂದ್ಕೊಂಡಿದ್ರೆ ಲೈಫು ಚೆನ್ನಾಗಿರುತ್ತೆ. ಆಮೇಲೆ ಆ ಪಾಸಿಟಿವ್ನೆಸ್ಸು, ಆ ಫೀಲು ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಅಂದರೆ ಒಣಗಿದ ಎಲೆಗಳೆಲ್ಲ ಉದುರುತ್ತೆ ಅಂತಂದರೆ ನಮ್ಮ ಕೆಟ್ಟ ಎನರ್ಜಿ, ಕೆಟ್ಟ ವೈಬ್ಸ್ನೆಲ್ಲ ಕೆಳಗೆ ಹಾಕಿ ಅದು ಮತ್ತೆ ಫ್ರೆಶ್ ಹೊಸ ಎಲೆಗಳು ಚಿಗುರ್ತಾ ಇರ್ತವೆ. ಆ ಥರ ನಮ್ಮ ಮನಸ್ಸಲ್ಲೂ ಹೊಸ ಹೊಸ ವಿಚಾರಗಳು, ಆಲೋಚನೆಗಳು ಎಲ್ಲನೂ ಚಿಗುರಬೇಕು. ಹೊಸದನ್ನು ಕಲಿಬೇಕು. ಸುಮ್ಮನೆ ಬರೀ ಇವ್ರ ಬಗ್ಗೆ ಮಾತಾಡಿಕೊಂಡು ಅದು ಇದು ಮಾಡೋಕ್ಕಿಂತ ನೇಚರೇ ನಮಗೆ ಟೀಚರ್ ಒಂದು ರೀತಿಯಲ್ಲಿ ಪಾಠ ಹೇಳ್ಕೊಡೋದ್ರಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದೇ ಯುಗಾದಿ, ಯುಗಗಳು ಕಳೆದರೂ ಅಂದರೆ ಪ್ರತಿ ವರ್ಷವೂ ಮರಳಿ ಬರುವಂಥ ಹಬ್ಬಗಳಲ್ಲಿ ಇದು ಒಂದು. ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ಆದರೆ ಹಬ್ಬ ಮಾತ್ರ ಹೊಸದಾಗಿ ಇರುತ್ತೆ. ಎಸ್, ಪ್ರಕೃತಿ ಹೇಳೋ ಪಾಠ ಕಲ್ತ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಸೊ ಈಗ ಯುಗಾದಿ ಹಬ್ಬ ಆಯಿತು, ಯುಗಾದಿ ಹಬ್ಬದ ಇನ್ವಿಟೇಷನ್ ಕೂಡ ಸಿಕ್ತು. ಸೊ ನಾವೆಲ್ಲರೂ ಯುಗಾದಿ ಹಬ್ಬಕ್ಕೆ ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ, ಇವ್ರ ಮನೆಗೆ ಹೋಗಿ ಊಟ ಮಾಡೋಣ, ಹಬ್ಬದ ಊಟ. ಇವ್ರಮ್ಮ ಚೆನ್ನಾಗಿ ಊಟ ಮಾಡ್ತಾರೆ. ಒಂದೊಂದ್ಸಲ ನನಗೆ ಇವ್ರಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಕಳಿಸ್ಕೊಡ್ತಾರೆ ಸೆಟ್ಟಿಗೂ. ಸೊ ಥ್ಯಾಂಕ್ ಯು ಆಂಟಿ. ಆ್ಯಂಡ್ ಇವಾಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸದು ತರುತ್ತಿದೆ, ಹೊಸದು ತರುತ್ತಿದೆ, ಹೊಸತು ತರುತ್ತಿದೆ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಶ್ರಾವಣಿ ಸುಬ್ರಹ್ಮಣ್ಯ ತಂಡದಿಂದ ಸಮಸ್ತ ಕನ್ನಡಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.